ಏನಮ್ಮ ಗೌರಮ್ಮ ಸುನಂದಮ್ಮ ಏನು ಮಾನ ಮರ್ಯಾದೆಗಳಿಲ್ಲೇನಮ್ಮ? ಹಾಂ, ಏನು ಹೆಂಗ್ಸ್ರಂದ್ರೆ ಎಲ್ಲದಕ್ಕೂ ತೀರ್ ಕುತ್ಕೊಳದ? ಅದೇನು ಮಾನ ಮರ್ಯಾದೆ ಜನಗಳು ನೀವು? ಅಲ್ಲ ರಾಜಣ್ಣ, ಈ ಸುನಂದಿನೂ ಆ ಜಯಮ್ನು ನನ್ನ ಮಗನ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಸರಿನಾ? ಹಾಂ, ಇವಾಗ ಯಾರನ್ನ ಹೆಂಗಸರು ಒಬ್ಬರೇ ನಡ್ಕೊಂಬತ್ತಾ ಇರ್ತಾರೆ. ನೀನು ಗಾಡಿನಾಗ ಬಂದರೆ ಬಮ್ಮ ಕೂತ್ಕೊ ಬಮ್ಮ ಊರಾಗ ಬಿಡ್ತೀನಿ ಅಂತ ಹೇಳಲ್ಲೇನಣ್ಣ? ನೀನು ಕರ್ಕೊಂಬಂದಿದ್ದ ತಕ್ಕನಂಗೆ ಅವಳಿ ಅಮ್ಮನ ಹತ್ರ ನೀನು ಸಂಬಂಧ ಇಟ್ಕೊಂಬರ್ತೀಯಾ? ಇವ ಮಾತುಗಳು. ನನ್ನ ಮಗನೇನೋ ನಿನ್ನ ಮಗಳನ್ನ ಕರ್ಕೊಂಬಂದಂತ ಅದಕ್ಕೆ ಅವಳ ಜೊತೆಗೆ ಸಂಬಂಧ ಕಟ್ಬಿಟ್ಟವ್ರು ಇವರು. ಏನು ಮಾತಾಡ್ಬಿಟ್ರೆ ನೋಡ್ಬಿಟ್ರೆ ಅವ್ರನ್ನೆಲ್ಲ ಕಟ್ಕೊಂಡ್ಬಿಡ್ತಾರೆ ಅಣ್ಣ. ನೀನು ಹೇಳು. ನೋಡಮ್ಮ ಗೌರಮ್ಮ, ನಿನ್ನ ಮಗನ ನೀನು ಬಂದೋಬಸ್ತಾಗಿ ಇಕ್ಕೋ, ಆಯಿತಾ? ನಮ್ಮ ಮನೆ ಕಡೆ ಬರ್ಕೂಡ್ದು ನಿನ್ನ ಮಗನು. ಇನ್ನೊಂದ್ಸರಿ ಏನೋ ನಮ್ಮ ಮನೆ ಕಡೆ ಬಂದವನಂದ್ರೆ ನೋಡು, ನನ್ನ ಬುದ್ಧಿ ಏನಂತ ಗೊತ್ತಲ್ಲ, ಎಲ್ಲಿ ಗಂಟೆ ಓದೈತೋ ಹೋಗ್ಲಿ. ನಾನು ಏನು ಮಾಡ್ತೀನೋ ನನಗೆ ತಿಳಿದು. ಕರ್ಕೊಂಡೋಗಮ್ಮ ನಿಮ್ಮ ಮನೆಗೆ ನಿನ್ನ ಮಗನ ನೀನು ಭದ್ರಿಸ್ಕೊಮ್ಮ. ನೀನು ಅಷ್ಟೇ ರಾಜಣ್ಣ, ನಿನ್ನ ಮಗಳು ನೀನು ಭದ್ರಿಸ್ಕೋ. ನಾನು ಕೇಳಕ್ಕೆ ಬರಬೇಡ. ನನ್ನ ಮಗನು ಗಂಡು ಮಗನು, ಎಲ್ಲಿ ಬೇಕಾದ್ರೂ ಇರ್ತಾನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ. ನಿನ್ನ ಮಗಳನ್ನ ನೀನು ಭದ್ರಿಸ್ಕೋ. ಅದು ನಿನ್ನಿಂದ ಕಲಿಬೇಕಾಗಿಲ್ಲಮ್ಮ, ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ನನ್ನ ಮಗಳನ್ನ ಹೆಂಗೆ ನೋಡ್ಕೊಬೇಕು ಹಂಗೆ ನೋಡ್ಕೊತೀನಿ. ನಿನ್ನ ಮಗನ ನೀನು ಕರ್ಕೊಂಡೋಗು. ನಮ್ಮ ಮನೆಗಳ ಕಡೆ ಏನಾರ ಬಂದವನಂದ್ರೆ ಆಮೇಲೆ ಏನು ಮಾಡ್ತೀನೋ ನೋಡ್ತಾ ಇರು. ಏಯ್ ಯಾವನ ಎದ್ದೇಳ ಮೇಲಕ್ಕೆ, ಎದ್ದೇಳ. ನಿನ್ನಿಂದ ನಾನು ಎಲ್ಲರ ಹತ್ರ ಉಗಿಸ್ಕೊಬೇಕು. ಎದ್ದೇಳ ಮೇಲಕ್ಕೆ. ನೀನು ನಡಿಯಮ್ಮ, ನಾನು ಬರ್ತೀನಿ, ನಡಿ ನೀನು. ಏಯ್ ಎದ್ದೇಳ ಮೇಲಕ್ಕೆ. ನಮ್ಮ ಮನೆ ಹತ್ರ ನನ್ನ ಕೆಲಸ, ಎದ್ದೇಳ ಮೇಲಕ್ಕೆ. ನಮ್ಮ ಮನೆ ಕಡೆಗೆ ನಾನು ತಿರುಗಿ ನೋಡಿದ್ವಿ ಅಂದರೆ ಕೈ ಕಾಲು ತಿರ್ಸ್ಬಿಡ್ತೀನಿ. ನಡಿಯ ಇಲ್ಲಿಂದ. ನಡಿಯ ಸುನಂದಿ. ಊರು ಸಾಬ್ರಿ ನಮ್ಗೆ ಆಗ್ಬೇಕು. ಯಾರಿಂದನೋ ಓಡೋಗ್ಲಿ, ನಮ್ಗೆ ಏನಾಗಬೇಕು? ನಡಿ. ಬಂದಿದ್ದಕ್ಕ ಕಂಡೋರ್ ಕೈ ಗೇಟ್ಗಳು ತಿಂದಿದ್ದಾಯ್ತು ನಾವು ಅಷ್ಟೇ. ಬಾಮ, ಯಾರಿಂದನೋ ಓಡೋಗ್ಲಿ, ನಮ್ಗೆ ಏನಾಗಬೇಕು? ಲೇ ಪದ್ಮ, ನಿನಗೇನು ಮಾನ ಮರ್ಯಾದೆ ಏನೇನು ಅದೇನೆ ಮೂರು ಬಿಟ್ಟು ನಿಂತ್ಕೊಂಬಿಟ್ಟಿದ್ಯಲ್ಲೇ? ನೀನೇನು ಹೆಂಗಸೇನ ಇಲ್ಲ ಎಮ್ಮಾರಿನೇ? ಅಯ್ಯ, ನೀನು ಒಟ್ಟೂರ್ದಾಗ ಹೋಗು. ನಿನ್ನ ಮಗಳು ನ್ಯಾಯವಾಗಿ ವಾಣೆ ಕಲಿಸ್ತೀರಾ? ಇವಾಗ ಬೀದಾಗ ನಿಂತ್ಕೊಂಡು ಪುರಾಣ ಹೇಳಕ್ ಬರ್ತಾನೆ ನಂಕ. ನ್ಯಾಯವಾಗಿ ವಾಣೆ ಕಲಿಸಿದ್ದೀನಿ ನಿನ್ನ ಮಗಳ್ಕ, ಕಲಿಸಿದ್ಯಾ ನೀನು ವಾಣೆ? ನೀನೇನಕ್ಕ ಮನೆಗಿರೋದು? ಹಾಂ, ಕತ್ತಿಲ್ಕಾಯಕ್ಕ ಮನೆಗಿರೋದು? ನಮ್ಗೆ ಗಂಡಸ್ರಿಗೆ 100 ಕೆಲಸ ಇರ್ತವೆ, ನಾವು ನೋಡ್ಕೊಳಕ್ಕಾಗಲ್ಲ. 3 ದಿವ್ಸಕ್ಕೊಂದ್ಸರಿ ಕಿತ್ಲಾಡೋದು, ಊಟದ ಮನೆಗೆ ಕೊಡೋದು, ಕಿತ್ಲಾಡೋದು, ಊಟದ ಮನೆಗೆ ಹೋಗೋದು. ಮಕ್ಕಳಿಗೆ ನ್ಯಾಯವಾಗಿ ವಾಣೆ ಕಳಿಸ್ಬೇಕಪ್ಪ, ಅವ್ರ ಮುಂದೆ ಚೆನ್ನಾಗಿರ್ಬೇಕಂಬ ಅನ್ನೋ ಆಲೋಚನೆ ನಿನ್ಕೇನತ್ತ? ಅದೇನೇ ನಿನ್ಕ? ಮೇಲಾದರೂ ಮಗಳ್ಕ ಒಳ್ಳೆ ಬುದ್ಧಿ ಕಲಿಸು. ಏಯ್ ಶ್ವೇತಾ, ಒಂದು 4 ಜನಕ್ಕೆ ಅಡುಗೆ ಮಾಡ್ಕೊಂಡು ಎತ್ಕೊಂಬರೋಕ್ಕಾಗಲ್ಲ? ಹಾಂ, ಬೆಳಗ್ಗೆ ಹೇಳ್ಬಿಟ್ಟು ಹೋಗಿಲ್ಲ ನಾನು? ಮನೆಗಳಿಗೆ ಪೊದಗಾಕಬೇಕು. ಬೆಳಗ್ಗೆ ತಾನೇ ಹೇಳಿದ್ದೀನಲ್ಲ ಊಟ ಎತ್ಕೊಂಬ ಅಂತ. ಅಮ್ಮನ್ ಮಾಡ್ಕೊಡಿಲ್ಲಪ್ಪ. ಆಗ ಇವರೆಲ್ಲ ಕಿತ್ಲಾಟಕ್ಕೆ ಬಂದ್ರ, ಆಗ ಅವ್ನು ಬಂದ ಅಲ್ಲೇ ಜಗ್ಲಿ ಮೇಲೆ ಮಲ್ಕೊಂಡಿದ್ನ, ಅದೇ ಕಿತ್ಲಾಟನೇ ಸರೋಯ್ತು. ಇವತ್ತೊಂದು ದಿವಸ ಹೋಟ್ಲಾಗ ತಂದ್ಕೊಟ್ಬಿಡಗಪ್ಪ, ನಾಳೆಯಿಂದ ಮಾಡ್ತೀರಿ. ಇಲ್ಲ ಅಂತಂದರೆ ನಿಮ್ಮ ಯೋಗ್ತಿಗಳು ನಾನು ನೋಡಿಲ್ಲ ನಿಮ್ಮ ಯೋಗ್ತಿಗಳು. ಆ ಸಂಗೀತ ಇದ್ದಾಗ 1 ನಿಮಿಷಕ್ಕೆ ರೆಡಿ ಮಾಡ್ಕೊಡೋಳು ಊಟ, ಎಷ್ಟು ಜನಕ್ಕನೇ ಆಗಲಿ. ನಿಮ್ಮ ಮಕ್ಕಳಿಗಷ್ಟು ಬೆಂಕಿ ಇಕ್ಕ. ಅಯ್ಯೋ ನೀನು ಹೋಗಪ್ಪ, ಹೋಗು. ಅವಳಿನ ನೀನು ಸಿಸಿ ಮಾಡಕ್ಕಂಗಿದ್ದಿದ್ರೆ ನೀನು ಹೆಂಗೋ ಇರೇಯ. ಮಾಮ ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿದ್ದೀನಮ್ಮ ಕನಕ. ನೀನೇ ಹೋಗಿ ಬಂದೆ? ಎಲ್ಲ ಆಶ್ರಮದಾಗ ಬಿಟ್ಟವ್ರೆ ಅಂತಂದ್ರು ನಿನ್ನ? ಹ್ಞೂ ಮಮ್ಮ, ನಾನು ಅಲ್ಲಿ ಇಡಿಲ್ಲ, ಬಂಬಿಟ್ಟೆ ನಾನು. ಓ ಸರಮ್ಮ. ಅತ್ತಿಗೆ ಕಾರ್ತಿಕ ಎಲ್ಲಾರ್ನ? ಹಾಂ, ಕಾರ್ತಿಕನ ಎಲ್ಲಾರ್ನ ಅತ್ತಿಗೆ? ಕಾರ್ತಿಕ ಓ ಕನಕ, ನೀನ್ ಬಂದ್ಬಿಟ್ಟಿದ್ಯಾ? ಹ್ಞೂ ಕಾರ್ತಿಕ ಚೆನ್ನಾಗಿದ್ಯೇನತಿಕ? ಹೂನೇ ಕನಕಿ, ನೀನ್ ಚೆನ್ನಾಗಿದ್ಯಾ? ಮೂತಿಕ, ನಾನು ಚೆನ್ನಾಗಿದ್ದೀನಿ. ನೀನು? ಹ್ಞೂ ನಾನು ಚೆನ್ನಾಗಿದ್ದೀನಿ. ಅಯ್ಯೋ ಏನೇ ಇದು? ನಿನ್ನ ಮಗಂದೇ ಒಂದು ದೊಡ್ಡ ಕಾಟ ಅಂದ್ರೆ ನಿನ್ನ ನೀನು ಬಂದು ಒಕ್ಕರ್ಸ್ಕೊಂಡವಳಲ್ಲೇ ಈ ತಿಕ್ಕಳ ಮುಂದೆ. ಅದೆಲ್ಲ ತಿಕ್ಕಳವ್ರ ಆಶ್ರಮದಾಗ ಬಿಟ್ಟವ್ರೆ ಅಂತಂದ್ರೆ ಇವಳು ಯಾಕೆ ಓಡ್ ಬಂದ್ಲು ಅಲ್ಲಿಂದ? ಕನಕಿ ಊರಿಂದ ಏನ್ ತಂದಿದ್ಯಾ ತಿನ್ನಕ್ಕ? ಇಲ್ಲ ಕಾರ್ತಿಕ, ಏನು ತಂದ್ಕೊಟ್ಟಿಲ್ಲ ನಿಮ್ಮ ಅಪ್ಪನ. ಕಾರ್ತಿಕ, ಇಲ್ಲೆಲ್ಲ ಊಟ ಎಲ್ಲ ಚೆನ್ನಾಗಿ ಆಗ್ತಾಡೇನಾ? ಹ್ಞೂ ಕನಕ, ಆಗ್ತಾರೆ, ಚೆನ್ನಾಗಿ ಆಗ್ತಾರೆ. ಇಲ್ಲೇ ಇರು, ನೀನು ತಿನ್ಕೊಂಡು ಆರಾಮಾಗಿರ್ಬೋದು. ಕಾರ್ತಿಕ ನಂಗ ದಿನಕ್ಕ 4 ಮುದ್ದೆ ಇಟ್ಟಾದ್ರೆ ಸಾಕು. ಕನಕ, ಯಾರು ನೀನ್ ಕರ್ಕೊಂಬಂದಿದ್ವ? ನಮ್ಮ ಅಣ್ಣತ್ತಿಗೆ ಕಟ್ಕೊಂಡ್ ಬಿಟ್ಬಿಟ್ಟು ಎತ್ತೋಗ್ನ ಬಾ ಅಂದ್ರೆ ಇನ್ನೊಂದ್ ದಿವಸ ಬರ್ತೀನಿ, ನೀನ್ ಇಲ್ಲೇ ಇಡು ಅಂತ ಹೇಳ್ಬಿಟ್ಟು ಹೋದ್ನು. ಮನೆಗೆ ಬಂದ್ರೆ ಸರಿಯಾಗಿ ಪರ್ಕೆ ಪೂಜೆ ಮಾಡ್ತಾರಂತ ಅವ್ನು ಕೇಳೋದು, ಅದಕ್ಕೆ ಮನೆಗೆ ಬರ್ದ್ರೆ ಓಡೋಗೋನೆ ಕಂತಿ ಮುಂಡೆ ಮಗನು. ಬರ್ಲಿ ಅವನು, ಅವ್ನ ಕಾಯ್ತು ನನ್ನ ಕೈ ಗಾಚಾರ ಆಗ್ತಿದೆ. ರಸ್ತೆ ಊಟ ಇಕ್ಕು ಆಗ್ತದೆ, ಒತ್ತೆ ಹಸ್ಬೇಡ ಹಸಿತದೆ, ಊಟ ಇಕ್ಕು ಅತ್ತಿಗೆ. ಇನ್ನ ಮಾಡಿಲ್ಲ ಇರು, ಇಕ್ತೀನಿ ಇರು, ತಿನ್ನಿರಂತೆ ಇಬ್ರು. ನೀನೊಬ್ಳು ಅವನೊಬ್ನು ಬಕಾಸು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದೀರ ಇಲ್ಲಿ. ಕನಕಿ ಬಾ, ನಾವಲ್ಲಿ ಕೂತ್ಕೊಳ್ಳೋಣ, ಅವ್ರು ಅಡಿಗೆ ಮಾಡ್ಬಿಟ್ಟು ಕೂಗ್ತಾರೆ ಬಾ. ಕಾರ್ತಿಕ ಇಲ್ಲೆಲ್ಲ ಅಂಗಡಿಗ್ಲಿಲ್ಲ ಅವ ಕಾರ್ತಿಕ? ತಿನ್ನಕ್ಕೆಲ್ಲ ತಗೊಳಕ? ಹ್ಞೂ ಅವೇ ಅಂಗಡಿಗ್ಲಿಲ್ಲ ಅವೇ. ಬಾ ಕೂತ್ಕೊಳ್ಳೋಣ ಬಾ. ಲೇ ಪದ್ಯ, ಬಿರಿನ ಅಡಿಗೆ ಮಾಡೋದು ನಮ್ ಕೊಟ್ಟೆ ಇಷ್ಟದೆ ಊರಿಂದ ನಮ್ ಕನಕ ಬಂದಾಳೆ, ನಮ್ಮ ಅತ್ತೆ. ಅಯ್ಯೋ ನಿನ್ ಹೊಟ್ಟೆನೇ ತುಂಬ್ಸಕತ್ತ ಇಲ್ಲ, ಇನ್ನು ಇವಳೊಟ್ಟೆ ಎಲ್ಲ ತುಂಬಿಸ್ಲಿ. ಒಂದು ಮುದ್ದೆ ಇಟ್ಟು ಒಂದು ಅಷ್ಟನ್ನ ತಿಂದ್ಬಿಟ್ಟು ಕಲ್ದಿರ ಇದ್ರೆ ಏನೋ ಅನ್ಬೋದು. ಬೇಕು ಇಳ್ಕ ಬಕ್ಕಿಟ್ಗಳು ಎಲ್ಲಿ ತಂದು ಕುಳಿಸ್ಲ ನಾನು? ಏ ಪದ್ಯ, ನೀನು ನಮ್ಮ ಅತ್ತೆನ ಏನೇನಂದ್ರೆ ಅಷ್ಟೇ ಇಲ್ಲ,
ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ನೀನು ನಿಮ್ಮ ಅತ್ತೆ ಹಂಗು ಅಂತ ನೋಡ್ಕೊಳಕ್ಕ ಹೋಗೋ ಕಲ್ದಿರ ಹೋಗಿ ಆಯ್ಕೆ ಮಾಡ್ಕೊಂಡು ಎತ್ಕೊಂಡ್ ಹೋಗೋ. ಅಯ್ಯ ನೀನು ಹೊಟ್ಟೆ ಸಿಗ್ಲಿ ಊರು ಬಾಕ್ಲಿ ಕಾಕ ಊಟ ಬೇಕಂತ ಊಟ ಬೆಳಗ್ಗೆನೆ 2 ಮುದ್ದೆ ಹೊಡೆದಲ್ಲೋ ಮುದ್ಗೆ ಹಾಕಿ ಕಲ್ಸ್ಕೊಂಡು ರಾತ್ರಿಂದ ಇಟ್ಟು ತಿರ್ಗಾ ಏನೋ ಊಟ ನಿಂದ್ವಾ? ಅತ್ತೆ ಊಟ ಬೇಕು ಬಿರಿ ಅಡ್ಗೆ ಮಾಡೋಗತ್ತೆ ಊಟ ಬೇಕು ನಂಗ. ಲೈ ನಡಿ ನಿಮ್ಮೂರ್ ಬಸ್ ಎಕ್ಸ್ತೀನಿ ನಡಿ ಹೋಗಿ. ಏನಕ್ಕೆ ಇಲ್ಲಿಗೆ ಬರಕ್ ಹೋಗಿದ್ವಾ? ನಮ್ಮ ಅಮ್ಮನಕ ಚೆನ್ನಾಗಿಲ್ಲ ಆಗ್ತಿದೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಆಶ್ರಮಕ್ಕೆ ಇದ್ನಲ್ಲ ಅಲ್ಲೆಲ್ಲರೂ ಇವಳು ಬೇರೆ ಇಲ್ಲಿರೋದು ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಬಂದ್ಬಿಟ್ಟೆ ವಾಪಸ್. ಅವರೇ ಕಸ್ಬಿಟ್ರು ನನ್ನ ಬೇರೆ ಹೋಗು ಅಂತ. ನಾನು ಯಜ್ಞ ಎಲ್ಲ ಹಿಡ್ಕೊಂಡು ಸುತ್ಕೊಂಡು ತಿಂತಾ ಇದ್ದೆ. ಅಲ್ಲಿ ಪೊಲೀಸರು ಏನು ಮಾಡಲ್ಲ ಅತ್ತಿಗೆ, ಅದಕ್ಕೆ ಅವ್ರು ನನ್ನನ್ನು ಕಳ್ಸಿಬಿಟ್ರು. ಯಜ್ಞ ತಿಂದ್ರೆ ಏನಾಗ್ತಿದೆ? ಅಯ್ಯಯ್ಯೋ ಕರ್ಮ ನಮ್ಮ ಕರ್ಮ. ಆ ಯಜ್ಞಗಳೆಲ್ಲ ತಿಂತಾಳೇನೆ ಇವಳು. ಏನೇ ಶಕ್ತಿ ಇದು ನಮ್ಮ ಕಣೆ ಬರ. ಹಾ ಇವಳ ಮನೆಯಕ್ಕೆ ಮಾತ್ರ ನಾನು ಸೇರ್ಸ್ಕೊಳಲ್ಲ. ನನಗೆ ಬಂದಿದ್ದು ಪಾಪ ಬರ್ಲಿ, ನನ್ನ ಮನೆಯಕ್ಕೆ ಮಾತ್ರ ಸೇರ್ಸ್ಕೊಳಲ್ಲ ಇವಳ. ಥೂ ಗಬ್ ಮುಂದೆ ತಕೊಂಬಂತು. ಓಹ್ ಬೀಳಲ್ಲಿ ಪಿತ್ರಗ ನಂಗೆ ಅತ್ತೆ ಕಾಟ ಇಲ್ಲ. ಇವನೇ ನಂಗೆ ಅತ್ತೆ ಆಗ್ಬಿಟ್ಟವನ. ಅತ್ತೆ ಆರ್ಡ್ರ್ ಮಾಡ್ದಂಗೆ ಮಾಡ್ತಾನೆ. ಕೊಟ್ಟಿದ್ದೀನಿ ಅಂದ್ರೆ ನೋಡ್ಕೊ ಗೂಬಿಡ್ಲಿಕ್ಕ. ಕದಿರಿರಮ್ಮ ಅದೇಕ ಮಗುನ ಹಂಗೆ ಬೈತಾ ಇದೆಯಾ? ಬೆಳಗ್ಗೆ ಎಲ್ಲ 2 ಮುದ್ದೆ ಇಟ್ಟು ತಿನ್ನಲ್ಲೇ ನಿನ್ ಕಂಡಂಗೆ ನೀನೇ ಅಲ್ಲೇ ನಿಕ್ ಕೊಟ್ಟಿತ್ತು. ತಿರ್ಗಾ ಊಟ ಅಂತಾನೆ ಎಲ್ಲಿಂದ ತರ್ಲೆ? ಈ ಮಳೆ ನೋಡಿದ್ರೆ ಹಿಂಗೋಯ್ತು. ಬರಗಾಲ ಬಂದು ಕೂತದೆ. ಆ ರೇಷನ್ ಅಕ್ಕಿ ಸಾಲಲ್ಲ. ನಿಮ್ಮ ಅಪ್ಪನ ಕೇಳಿದ್ರೆ ಏನು ತಂದಾಕಲ್ಲ. ಈಗ ಆಗು ಅಂತ ಕೈ ಬಾಯಿ ಹೊಡಿತಾನೆ, ತಪ್ಸ್ಕೊಂಡು ಓಡಾಡ್ತಾನೆ. ಎಲ್ಲಿಂದ ತಂದಾಕ್ಲೆ ನಾನು ಇವ್ನ ಎದೆ ಮೇಲೆ? ಬಂಡಿಗೆ ಬೇಕಲ್ಲ ಬಕಾಸುರ್ಕ. ಅತ್ತೆ ನೀನೇನು ಬೇಜಾರು ಮಾಡ್ಕೊಂಬೇಡ ಬಿಡು ಅತ್ತೆ. ನಾನು 2 ಮನೆಗನ ಒಂದ್ ದಿವಸ ತಾಡು ಒಂದ್ ದಿವಸ ಅನ್ನ ಎಲ್ಲ ಇಸ್ಕೊಂಬಂದು ತಿಂತೀನಿ. ನೀನೇನು ಬೇಜಾರು ಮಾಡ್ಕೊಂಬೇಡ. ಏನೇನೇ ಯಾರ ಮನೆಗೆ ಹೋಗಿ ತಿರ್ಕೊಂಬಂದು ತಿಂತೀಯಾ? ಏನ ನಿಂಗೆ ಬಂದಿರೋದು? ಓ ನಿಂಗೆ ಬೇಡ ಅವಳ ಮನೆಗೆ ಇಸ್ಕೊಂಬಂದು ತಿನ್ನೋದು ಇಷ್ಟ ಇಲ್ಲ? ಓಲಿ ಬಿಡುತ್ತೆ. ಯಜ್ಞ ತೊನೆ ಕತ್ತ ಆಮೇಲೆ ಇನ್ನು ಏನೇನು ತಿಂತಾ ಇರ್ತವೆ ಅವೆಲ್ಲ ಬೆಂಕಿನಾಗ ಬೇಯಿಸ್ಕೊಂಬಿಟ್ಟು ಅದಕ್ಕೆ ಉಪ್ಪು ಕಡಕಂತ ತಿಂತೀರಿ ನಾನು ಕಾತಿಕ್ನು. ಅಲ್ಲೇನತಿಕ? ಕಣಿಕೆ ಹಂಗೆ ಮಾಡೋಣ ಬಿಡು. ಇವ್ರು ಯಾವಾಗ್ಲೂ ಶಿಶು ಮಾಡೋದೇ ಇಲ್ಲ. ನಾಳೆ ಶಿಶು ಮಾಡ್ಕೊಂಡು ತಿನ್ನೋಣ. ಯಾಕ ಅವ್ರನ್ನ ಕೇಳ್ಕೊಳ್ಳೋದ? ನೀನು ಯಜ್ಞ ತೊನೆ ಕತ್ತ ಎಲ್ಲ ಇಟ್ಕೊಂಬ, ನಾನು ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಡ್ತೀನಿ. ತಾತಿಕ ನಾನು ಯಜ್ಞ ಎಲ್ಲ ಇಟ್ಕೊಂಬರ್ತೀನಿ. ನೀನು ಉಪ್ಪು ಕಡೆ ಎಲ್ಲ ಇಟ್ಕೊಂಡ್ ಹೋಗು. ಏ ಕನಕ ಕಲ್ದಿರಿಡೆ ಏಟಿಗೆ ತಿಂತೀಯ? ನನ್ನ ಕೈಗ ಏಟಿಗೆ ತಿಂತೀಯ? ಒಂದು ಬಿಟ್ರೆ ಇಲ್ಲಿಂದ ಊರ್ ಗಂಟಕ್ಕಿರೋ ಅನ್ಕೊಂಡು ಹೋಗ್ಬೇಕು. ಹಂಗ ಬಿಡ್ತೀನಿ. ಬಾಯಿ ಮುಚ್ಕೊಂಡು ಬಂದಿದ್ಯಾ ಮಾನವಾಗಿ 2 ದಿವಸ ಇದ್ಬಿಟ್ಟು ಹೋಗೋದ್ ಕಲಿ. ಅಲ್ಲೋತೀನಿ ಇಲ್ಲೋತೀನಿ ಅಂತಂದ್ರೆ ಏಟಿಗೆ ತಿಂತೀಯ ನನ್ನ ಕೈಗ? ಹೋಗಿ ಇಟ್ಟು ಕಳ್ಸೋಗೆ ಹೋಗಿ ಇಟ್ಟು ಕಳ್ಸೋಗು. ನಮ್ಮ ಅತ್ತೆ ಬಂದವಳೆ ನಮ್ಕಿನ್ನ ಸಾರು ಮಟನ್ ಸಾರು ಅಲ್ಲೇನತ್ತೆ? ಕಾರ್ತಿಕ ನಿಮ್ಮ ಅಪ್ಪನ ಬಂದಿದ್ನು. ನಿನ್ ಮಾತಾಡ್ತೀರ ಓದ್ತಾಳೆ ನೋಡು. ಓದ್ತಾನ್ ಬಿಡ ಕಣ್ಕೆ ಓದ್ತಾನ್ ಬಿಡು. ಅವನಪ್ಪನು ಏನಕ್ಕೆ ಕೆಲ್ಸಕ್ಕೆ ಬರ್ದ ನನ್ ಮಗನ. ಅವನು ಕಿತ್ತೋದನ. ಅವನು ಬರ್ಬೇಕು ದೊಣ್ಕೋಲ್ ಎತ್ಕೊಂಡು ಅವ್ನ ತಲೆನೇ ಹೊಡೆದಾಕ್ಬಿಡ್ತೀನಿ. ಯಾಕೋತಿಕ ಹಂಗೆಲ್ಲ ಮಾತಾಡ್ತಿದ್ಯಾ? ನಿಮ್ಮ ಅಪ್ಪನ ಹಂಗೆಲ್ಲ ಅನ್ಕುದು ಪಾಪ ಅಲ್ಲ.